ಹಾಗೂ ಶ್ರೀ ML ಅನಿಲ್ ಕುಮಾರ್ ಮಾನ್ಯ ಶಾಸಕರು, ವಿಧಾನ ಪರಿಷತ್, ಮತ್ತು ಲಕ್ಷ್ಮೀ ದೇವಮ್ಮ ನಗರಸಭೆ ಅಧ್ಯಕ್ಷರು, ಮಾನ್ಯ ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ ಡಾಕ್ಟರ್ MR ರವಿ ಸರ್ ಅವರೇ, ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವ ಇತರ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ಅಕ್ಕ ತಂಗಿಯರೇ ಮತ್ತು ತಾಯಂದಿರೇ, ಈ ದಿನ ಮಹಿಳೆಯರ ಸಾಧನೆಗಳನ್ನು ಗುರುತಿಸಿ ಗೌರವಿಸಿ ಮತ್ತು ಅವರಿಗೆ ಧನ್ಯದ ಭಾವವನ್ನು ಸಮರ್ಪಿಸುವಂಥ ದಿನ ಅಂತ ನಾನು ಭಾವಿಸಿದ್ದೀನಿ. ಆದರೆ ಇದು ಒಂದೇ ದಿನ ಆ ಕೆಲಸ ನಡೀಬಾರ್ದು. ಪ್ರತಿದಿನವೂ ಕೂಡ ಮಹಿಳೆಯ ಒಂದು ಸಾಧನೆಗಳನ್ನು ಗುರುತಿಸಬೇಕಾಗತ್ತೆ ಮತ್ತು ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ವರ್ಷದ ಧ್ಯೇಯವಾಕ್ಯ ಬಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಫಾರ್ ಆಲ್ ವಿಮೆನ್ ಆ್ಯಂಡ್ ಗರ್ಲ್ಸ್ ದೇರ್ ರೈಟ್ಸ್, ಈಕ್ವಾಲಿಟಿ ಆ್ಯಂಡ್ ಎಂಪವರ್ಮೆಂಟ್ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ. ಇದರ ಅರ್ಥ ಪ್ರತಿಯೊಬ್ಬ ಮಹಿಳೆ ಮತ್ತು ಹೆಣ್ಣು ಮಕ್ಕಳಿಗೆ ಈಕ್ವಾಲಿಟಿ ಅಂದರೆ ಸಮಾನತೆ ಮತ್ತು ಲಿಂಗ ತಾರತಮ್ಯ ಮಾಡದೇ ಇರುವಂಥದ್ದು, ಅವರ ಹಕ್ಕುಗಳನ್ನು ಪ್ರತಿಪಾದಿಸುವಂಥದ್ದು ಮತ್ತು ಅವರಿಗೆ ಸಬಲೀಕರಣ ಮಾಡುವಂಥದ್ದು ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಈ ವರ್ಷದ ಮುಖ್ಯ ಉದ್ದೇಶ. ವಿವೇಕಾನಂದರು 1.25 ಶತಮಾನದ ಹಿಂದೆಯೇ ಹೇಳಿದರು, ದ ಬೆಸ್ಟ್ ಥರ್ಮೋಮೀಟರ್ ಟು ದ ಗ್ರೋತ್ ಆಫ್ ಎ ನೇಷನ್ ಈಸ್ ಟು ಸಿ ಹೌ ದ ಕಂಟ್ರಿ ಟ್ರೀಟ್ಸ್ ದರ್ ವಿಮೆನ್ ಅಂತ ಹೇಳಿಬಿಟ್ಟು. ಅದರ ಅರ್ಥ ಒಂದು ದೇಶದ ಪ್ರಗತಿಯ ಅಥವಾ ಏಳಿಗೆಯ ಮಾನದಂಡ ಏನು ಅಂದರೆ ಆ ದೇಶದ ಮಹಿಳೆಯರನ್ನು ಯಾವ ರೀತಿ ಗೌರವಿಸುತ್ತೆ ಮತ್ತು ಟ್ರೀಟ್ ಮಾಡುತ್ತೆ ಅಂತ ಹೇಳಿಬಿಟ್ಟು. ಅವರು ಹೇಳಿದ್ದು 1.25 ಶತಮಾನದ ಹಿಂದೆ. ಇವತ್ತಿಗೂ ಕೂಡ ನಾವು ನಮ್ಮ ಹಕ್ಕಿಗೋಸ್ಕರ, ನಮ್ಮ ಒಂದು ಅಧಿಕಾರಕ್ಕೋಸ್ಕರ ಪ್ರತಿಪಾದಿಸ್ಕೊಂಡು ಹೋರಾಟಗಳನ್ನು ಮಾಡ್ಕೊತ ಬರ್ತಾನೇ ಇದ್ದೀವಿ. ಆದರೆ ಮೊದಲೇ ದಿನಗಳಿಗೆ ಹೋಲಿಸ್ಕೊಂಡ್ರೆ ಈಗ ಪರಿಸ್ಥಿತಿ ಬದಲಾಗಿದೆ ಅಂತ ನಾನು ಭಾವಿಸ್ತೀನಿ. ಈಗಲೂ ಕೂಡ ವಿಶ್ವಸಂಸ್ಥೆಯವರು ಹೇಳ್ತಾರೆ, ಒಂದು ದೇಶದಲ್ಲಿ ಮಹಿಳೆಗೆ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮತ್ತು ಆಡಳಿತಾತ್ಮಕವಾಗಿ ಒಂದು ಸಬಲೀಕರಣ ಮಾಡಿದರೆ ಆ ದೇಶದ GDPಯ ಬೆಳವಣಿಗೆ ಅತಿ ವೇಗದಲ್ಲಿ ಬೆಳೆಯುತ್ತೆ ಅಂತ ಹೇಳಿಬಿಟ್ಟು ವಿಶ್ವಸಂಸ್ಥೆಯವರು ಪ್ರತಿಪಾದಿಸ್ತಾರೆ ಅದನ್ನು. ಅದೇ ರೀತಿ ಯುನೆಸ್ಕೋದವ್ರು ಹೇಳ್ತಾರೆ, ಆ ದೇಶದಲ್ಲಿ ಏನಾದರೂ ಶಿಶು ಮರಣ ಪ್ರಮಾಣ ಕಮ್ಮಿ ಆಗಬೇಕು, ಮಕ್ಕಳ ಒಂದು ಆರೋಗ್ಯದ ಸ್ಥಿತಿ ಬದಲಾವಣೆ ಆಗಬೇಕು ಅಂದರೆ ಅದಕ್ಕೆ ಮಹಿಳೆಯರಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲೀಕರಣ ಮಾಡಬೇಕು ಅಂತೇಳಿ ಯುನೆಸ್ಕೋದವರು ಪ್ರತಿಪಾದನೆ ಮಾಡ್ತಾರೆ. ಅದನ್ನೇ ಕೂಡ ಎಲ್ಲರೂ ಹೇಳ್ಕೊತ ಬರ್ತೀವಿ. ಆದರೆ ಎಷ್ಟರ ಮಟ್ಟಿಗೆ ಆ ಒಂದು ಗುರಿಯನ್ನು ಮುಟ್ಟಿದ್ದೀವಿ ಅಂತಕ್ಕಂಥದ್ದು ಇವತ್ತಿಗೆ ನಾವು ಇನ್ನೊಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ. ಅನೇಕ ರಂಗಗಳಲ್ಲಿ ಹೆಣ್ಣು ಇವತ್ತು ಸಾಧನೆಗಳನ್ನು ಮಾಡಿದ್ದಾರೆ. ನಾವು ಚರಿತ್ರೆಯನ್ನು ನೋಡಿದರೆ ನಮ್ಮ ಕರ್ನಾಟಕದಲ್ಲೇ ಕಿತ್ತೂರ ರಾಣಿ ಚೆನ್ನಮ್ಮ ಅವರ ಸಾಧನೆಗಳನ್ನು ನಾವು ಪ್ರತಿಯೊಂದು ಶಾಲೆಯ ಪಠ್ಯಪುಸ್ತಕಗಳಲ್ಲಿ ಓದಿರ್ತೀವಿ. ಒನಕೆ ಓಬವ್ವ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ರಾಣಿ ಅಬ್ಬಕ್ಕ ಇರ್ಬೋದು, ಮತ್ತು ಆಧುನಿಕ ಭಾರತದಲ್ಲಿ ನೋಡೋದಾದರೆ ನಮ್ಮ ಉಕ್ಕಿನ ಮಹಿಳೆ ಅಂತ ಏನು ಕರಿತೀವಿ ಇಂದಿರಾ ಗಾಂಧಿಯವರು, ಮದರ್ ತೆರೇಸಾ ಅವರು, ಲತಾ ಮಂಗೇಶ್ಕರ್ ಅವರು, ಸುನೀತಾ ವಿಲಿಯಮ್ಸ್, ಕಲ್ಪನಾ ಚಾವ್ಲಾ, ಹೀಗೆ ಅನೇಕ ರಂಗಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ, ಸಾಧನೆಗಳನ್ನೇನೋ ಮಾಡಿದ್ದಾರೆ. ಆದರೆ ಚಾಲೆಂಜಸ್ ಇಲ್ವಾ ನಮಗೆ ಅಂತ ಹೇಳಿ ಖಂಡಿತ ಇದೆ. ಒಂದು ಕಡೆ ನಾವು ಲಿಂಗ ಸಮಾನತೆ ಬಗ್ಗೆ ಮಾತಾಡ್ತೀವಿ, ಈಕ್ವಾಲಿಟಿ ಅಂತ ಹೇಳ್ತೀವಿ. ಇವತ್ತಿಗೂ ಕೂಡ ನಾವು ಸಮಾನತೆ ಬಗ್ಗೆ ಮಾತಾಡ್ತಾನೆ ಇದ್ದೀವಿ.